ಈ ಮನಸ್ಥಿತಿಗಳು ಯಾಕೋ ಬದಲಾವಣೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾವ ಮನಸ್ಥಿತಿ ಅನ್ನೋದನ್ನ ನೋಡೋಣ, ಈ ಸುದ್ದಿಯಲ್ಲಿ ಗೊತ್ತಾಗುತ್ತೆ. ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯ ಗಲಭೆಗೆ ಕರ್ನಾಟಕ ಮತ್ತೊಮ್ಮೆ ಈಗ ಸಾಕ್ಷಿಯಾಗಿದೆ. ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆ ರಣಾಂಗಣವಾಗಿದೆ. ಮಟ್ಕಾ ಕೇಸ್ನಲ್ಲಿ ವಶಕ್ಕೆ ಪಡೆದಿದ್ದ ಆದಿಲ್ ಲಾಕಪ್ ಡೆತ್ ಆಗಿದ್ದಾನೆ ಅಂತ ಆರೋಪಿಸಿ ಮೃತನ ಕುಟುಂಬಸ್ಥರು ಸಂಬಂಧಿಕರು ಠಾಣೆಯ ಬಳಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದರು. ಈ ಸಮಯದಲ್ಲೇ ನೂರಾರು ಪುಂಡರು ವ್ಯವಸ್ಥಿತವಾಗಿ ಅಟ್ಟಹಾಸವನ್ನ ಮೆರೆದರು. ಮಧ್ಯರಾತ್ರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು, ದಾಂಧಲೆ ಮಾಡಿದ್ರು. ಪೊಲೀಸ್ ವಾಹನಗಳ ಮೇಲೆ ದಾಳಿ ಮಾಡಿದ್ರು. ನೂರಾರು ಮಂದಿ ಅಟ್ಟಹಾಸಕ್ಕೆ ಪೊಲೀಸರೇ ಬೆಚ್ಚಿ ಬೀಳೋ ಪರಿಸ್ಥಿತಿ ಆಯಿತು. ಆರಂಭದಲ್ಲಿ ಅಸಹಾಯಕರಾಗಿದ್ದ ಪೊಲೀಸರು ನಂತರ ಟಿಯರ್ ಗ್ಯಾಸ್ ಅನ್ನು ಪ್ರಯೋಗಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಕಲ್ಲು ತೂರಾಟದಲ್ಲಿ 11 ಪೊಲೀಸರು ಗಾಯಗೊಂಡಿದ್ದಾರೆ. ಪುಂಡರ ದಾಂಧಲೆಗೆ 7 ವಾಹನಗಳು ಧ್ವಂಸವಾಗಿದೆ. ಈ ಎಲ್ಲ ಘಟನಾವಳಿಗಳನ್ನು ಗಮನಿಸಿದರೆ ಠಾಣೆಯ ಮೇಲಿನ ದಾಳಿ ಪೂರ್ವ ನಿಯೋಜಿತ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಚನ್ನಗಿರಿಯ ನಲ್ಲೂರು, ಕೆರೆಬೆಳಚಿ, ಹೊನ್ನೆಬಾಗಿ ಸೇರಿ ಹಲವೆಡೆಯಿಂದ ನೂರಾರು ಜನ ಏಕಾಏಕಿಯಾಗಿ ಧಾವಿಸಿದ್ರಂತೆ. ಮೃತನ ಕುಟುಂಬಸ್ಥರು ಸಮಾಧಾನವಾಗಿದ್ರೂ ಕೂಡ ಹೊರಗಿನಿಂದ ಬಂದವರು ಬೇಕು ಅಂತಾನೆ ಗಲಭೆಗೆ ಪ್ರಚೋದನೆ ನೀಡಿದಂತೆ ಕಾಣ್ತಾ ಇತ್ತು. ಪುಂಡರು ಠಾಣೆಯ ಮೇಲೆ ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಮಾಡಿದರು. ಸಿಸಿಟಿವಿ, ಮೊಬೈಲ್ ದೃಶ್ಯಾವಳಿಯನ್ನು ಆಧರಿಸಿ ತನಿಖೆ ನಡೆಸಿದಂಥ ಪೊಲೀಸರು 10 ಪುಂಡರನ್ನೇ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಪೊಲೀಸರು ಈಗ ಸದ್ಯಕ್ಕೆ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಏನೇನಾಯಿತು ಅಂತ ಘಟನಾವಳಿಗಳ ದೃಶ್ಯಗಳನ್ನು ತೋರಿಸ್ಬಿಡ್ತೀವಿ. ಮೊದಲನೇದಾಗಿ ಚನ್ನಗಿರಿ ಠಾಣೆಯ ಮುಂಭಾಗ ಪ್ರತಿಭಟನೆ ಆರಂಭವಾಗಿದ್ದು ಹೀಗೆ. ಆಮೇಲೆ ಚನ್ನಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಆರಂಭವಾಗುತ್ತೆ ಏಕಾಏಕಿಯಾಗಿ. ಯಶೋ ಜೀಪ್ ಬಂತು ಅಂದ್ರೆ ಅದಾದ್ಮೇಲೆ ಪೊಲೀಸ್ ಜೀಪ್ ಮೇಲೆ ದಾಳಿ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ದಾಳಿ ವೇಳೆ ಅಸಹಾಯಕರಾಗಿ ಪೊಲೀಸರು ನಿಂತ್ಕೊಳ್ತಾರೆ. ನಂತರ ಟಿಯರ್ ಗ್ಯಾಸ್ ಅನ್ನ ಪ್ರಯೋಗ ಮಾಡುತ್ತಾರೆ. ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸಿಡಿಸೋದೆಲ್ಲ ಸಿಡಿಸಿದ್ದಾರೆ. ಅದೇ ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಕಂಟ್ರೋಲಿಗೆ ತಗೊಂಡಿದ್ದಾರೆ. ನಮ್ಮಲ್ಲಿ ಒಂದು 11 ಜನಕ್ಕೆ, 2 ಅಧಿಕಾರಿಗಳಿಗೆ ಮತ್ತು 9 ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಈಗಾಗಲೇ ನಿನ್ನೆ ರಾತ್ರಿ ಏನು ಜಮಾಯಿಸಿದ್ರು ಮತ್ತು ನಮ್ಮ ಠಾಣೆಗೆ ಡ್ಯಾಮೇಜ್ ಮಾಡಿದ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಒಂದು 4 ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ದೇವೆ. 144 ಸೆಕ್ಷನ್ ಏನಾದರೂ ಆಗ್ತೀರಾ ಮೇಡಮ್? ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಇದೆ. ನಾವು ಎಲ್ಲ ರೀತಿಯಾದ ಬಂದೋಬಸ್ತ್ ಇರೋದ್ರಿಂದ ಅದರ ಅವಶ್ಯಕತೆ ಈಗ ಕಂಡು ಬಂದಿಲ್ಲ. ಆ ಪ್ರಾಣ ಬಿಟ್ಟಿದ ಮೇಲೆ ಬಾಡಿ ಹಾಸ್ಪಿಟಲ್ಗೆ ಇದ್ದಿತ್ತಲ್ಲ, ಅವಾಗ ನಾವು ನೋಡಿರೋದು ಹೋಗಿ ನೀವೇನೈತಿ ನನ್ನ ಮಗನಿಗೆ ನ್ಯಾಯ ತೋರಿಸ್ಕೊಟ್ಟಿ ಸರ್ ಅಂತ ಹೇಳಿ. ನಮ್ಗೇನು ಕುಟುಂಬ ಐತಿ, ನಮ್ಮ ಪೂರ್ತಿ ಕುಟುಂಬ ಸ್ಟೇಷನ್ ಒಳಗೇನೆ ಇದ್ದಿತ್ತು. ಯಾರಿಗಂತ ಹೇಳಾಗುತ್ತೆ ಸರ್? ಇದು ಯಾವನು ಮಾಡಿದಾನೋ ಏನು ಮಾಡಿದಾನೋ ಗೊತ್ತಿಲ್ಲ ಸರ್. ಕಟ್ ಸರ್, ಅದು ನಮ್ಗೆ ಗೊತ್ತಿಲ್ಲದ ಕಣ್ಣಲ್ಲ ಸರ್. ಸಾವು ಇಟ್ಕೊಂಡು ಮಗನಿಗೆ ಕಳ್ಕೊಂಡು ಕಲ್ಲೊಡೆ ಹೋಗ್ತಾರೆ ಯಾರೇ. ಈ ವಿಚಾರದಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥದ್ದು ಏನು ಅಂತ ಅಂದರೆ, ಅವನನ್ನು ಸ್ಟೇಷನಿಗೆ ಕರ್ಕೊಂಡು ಹೋದಾಗ ಅವನು ಬಿದ್ದ, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ರು, ಅವ್ನು ಸಾವನ್ನಪ್ಪಿಟ್ರು. ಅದು ಲಾಕಪ್ ಡೆತ್ ಆಯಿತು ಅಂತ ಹೇಳ್ತಾ ಇರೋದು. ನನಗಿರುವಂಥ ಮಾಹಿತಿಯ ಪ್ರಕಾರ, ದಾವಣಗೆರೆಯಲ್ಲಿಂದಲೇ ಸಿಗ್ತಾ ಇರುವಂಥ ನನಗೆ ಮಾಹಿತಿ, ಠಾಣೆಯ ಒಳಗಡೆಗಿರುವಂಥ ಕ್ಯಾಮ್ರಾದಲ್ಲಿ ದೃಶ್ಯಗಳು ಸೆರೆಯಾಗಿದೆ. ಠಾಣೆಯ ಒಳಗಡೆ ಒಂದು ಕ್ಯಾಮ್ರಾ ಇದೆ, ಸಿಂಗಲ್ ಕ್ಯಾಮ್ರಾ ಇದೆ ಆ ಠಾಣೆಯ ಒಳಗಡೆ. ಆ ಕ್ಯಾಮ್ರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಅದರಲ್ಲಿ ಬಂದು ಕೂತ್ಕೊಂಡಂಥ ಸಂದರ್ಭದಲ್ಲಿ ಚೇರಿಂದ ಧಬಕ್ಕಂತ ಬೀಳ್ತಾನೆ, ಅವನನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ದೃಶ್ಯಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನ ಅವರ ತಂದೆಯವರಿಗೂ ಕೂಡ ರಾತ್ರಿ ಸ್ಟೇಷನಿಗೆ ಹೋದಂಥ ಸಂದರ್ಭದಲ್ಲಿ ದೃಶ್ಯವನ್ನ ತೋರಿಸಿದ್ದಾರೆ. ಸೊ ಆ ತಂದೆಯವರು ಕೂಡ ಆ ದೃಶ್ಯವನ್ನ ನೋಡಿದ ನಂತರ ಅವರ ಹೇಳಿಕೆ ಬಂದಿದ್ದೇನು ಅಂತಂದ್ರೆ, ಅವನು ಲೋ BP ಇಂದ ಬಿದ್ದೋದ ಅಂತ ಹೇಳಿ. ಅದಕ್ಕೆ ಆರಂಭದಲ್ಲಿ ಅವರ ತಂದೆ ಹೇಳ್ತಾ ಇದ್ದಂಥ ಹೇಳಿಕೆ ಬೇರೆ ಇತ್ತು. ಮಧ್ಯಾಹ್ನದ ನಂತರ ಹೇಳಿಕೆಗಳು ಬದಲಾವಣೆ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಕುಟುಂಬದಲ್ಲಿ ಏನಾದರೂ ಒತ್ತಡ ಇತ್ತಾ ಈ ಥರ ಹೇಳಿ ಅಂತ ಗೊತ್ತಿಲ್ಲ, ಬೇರೆ ರೀತಿಯಲ್ಲಿರುತ್ತೆ. ಬಟ್ ಇದು ಒಂದು ಪಾರ್ಟ್, ಅದಾಗಿರುವಂಥ ವಿಚಾರ. ಎರಡನೆಯದು ಬರೋದಾದರೆ,
ದೊಡ್ಡ ಅಲಿಗೇಷನ್ ಬರ್ತಾ ಇರೋದು ಈಗ 11 ಜನ ಪೊಲೀಸರ ಮೇಲೆ ಗಾಯ ಆಗ್ಬಿಡ್ತು, ಕಲ್ಲು ತೂರಾಟ ಮಾಡಿದ್ರು. ಆ ಪಾರ್ಟಿಗೆ ಬರ್ತೀನಿ, ಕಲ್ಲು ತೂರಾಟದ ವಿಚಾರದಲ್ಲಿ. ಬಟ್ ಪೊಲೀಸರ ಮೇಲೆ ಬರ್ತಾ ಇರುವಂಥ ಬಹುದೊಡ್ಡ ಆರೋಪವನ್ನು ಯಾರೂ ಗಮನಿಸ್ತಾ ಇಲ್ಲ. ಹಫ್ತಾ ವಸೂಲಿ ಮಾಡ್ತಾ ಇದ್ರು ಪೊಲೀಸರು ಅನ್ನೋದು. ಮಟ್ಕಾ ವಿಚಾರದಲ್ಲಿ ಬರಿತಾ ಇದ್ದಂಥವರಿಂದ ಹಫ್ತಾ ವಸೂಲಿಯನ್ನ ಮಾಡ್ತಾ ಇದ್ರು. ಯಾವಾಗ ಒಂದು ಟಾರ್ಗೆಟ್ ಅಂತ ಪೊಲೀಸರಿಗೆ ಕೊಡ್ತಾರೆ, ಈ ತಿಂಗಳಲ್ಲಿ ಇಷ್ಟು ಕೊಡಬೇಕು ಅಂತಂದಾಗ ಇಂಥವ್ರನ್ನ ಕರ್ಕೊಂಡು ಬಂದು 500 ರೂಪಾಯಿ ದಂಡ ಹಾಕಿಬಿಟ್ಟು ಕಳಿಸುವಂಥ ಕೆಲಸ. ಇದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆಗಳು ಹಳ್ಳಿಗಳಲ್ಲಿ. ಪೊಲೀಸರು ಯಾರು ಏನು ಕೇಳಲಿಲ್ಲ ಅಂತಂದ್ರೆ ಇಸ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಕಳಿಸ್ತಾ ಇರೋದು. ಕೇಸ್ ಹಾಕಬೇಕು ಅಂತ ಪ್ರೆಷರ್ಗಳು ಬಂದಾಗ ಅವರನ್ನೇ ಕರ್ಕೊಂಡ್ಬಿಟ್ಟು ದಂಡ ಹಾಕಿಬಿಟ್ಟು ಅವರನ್ನೇ ಕಳಿಸೋದು. 500 ರೂಪಾಯಿ ಇಸ್ಕೊಂಡು, ಅದಕ್ಕಿರೋ ದಂಡ ಅಷ್ಟೇ 500 ರೂಪಾಯಿ. ಮಟ್ಕಾ ವಿಚಾರದಲ್ಲಿ ಬರೆಯುವಂಥ ದಂಡ ಎಷ್ಟಾಗ್ತಾನೆ ಅದು 500 ರೂಪಾಯಿ. ಕೇಸ್ ಹಾಕಿದ್ದೀನಿ, ನಾವು ಟಾರ್ಗೆಟ್ ರೀಚ್ ಆಗಿದ್ದೀವಿ ಅಂತ ತೋರಿಸೋಕೆ. ಇಲ್ಲ, ಟಾರ್ಗೆಟ್ ಇಲ್ಲ ಅಂತಂದಾಗ ಇಂಥವುಗಳು ನಡೀತಾ ಹೋಗುತ್ತೆ ಅನ್ನೋದು ಸರ್ವೇ ಸಾಮಾನ್ಯ. ಇಲ್ಲೂ ಕೂಡ ಪೊಲೀಸರ ಮೇಲೆ ಬರ್ತಾ ಇದ್ದಿದ್ದು ಅದೇ ಆರೋಪ. ಹಾಗಿದ್ದಾಗ ಈ ಚನ್ನಗಿರಿಯ ಸುತ್ತಮುತ್ತ ನಡೀತಾ ಇರುವಂಥ ಪ್ರಕರಣಗಳೇನು? ಗಾಂಜಾ ವಿಚಾರದಲ್ಲಿ ಕೇಳಿ ಬರುತ್ತೆ, ಮಟ್ಕಾ ವಿಚಾರದಲ್ಲಿ ಕೇಳಿ ಬರುತ್ತೆ. ಇದಕ್ಕೆ ಯಾರೆಲ್ಲ ಅಲ್ಲಿ ಕುಮ್ಮಕ್ಕನ್ನು ಕೊಟ್ಟಿರೋದು? ಯಾರ ಸಹಕಾರದಿಂದ ಇವರೆಲ್ಲ ಬೆಳೆದಿರೋದು? ಯಾರ ಸಹಕಾರದಿಂದ? ಅವ್ರ ಕುಟುಂಬದವರು ಆರೋಪ ಮಾಡ್ತಾ ಇದ್ರು. ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. 1 ಲಕ್ಷ ರೂಪಾಯಿ ಕೊಡ್ತಾ ಇದ್ರೋ ಗೊತ್ತಿಲ್ಲ ನನಗೆ. ಬಟ್ ಈ ಆರೋಪವನ್ನು ಪೊಲೀಸರು ಎದುರಿಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಇಂತಹ ಆರೋಪಗಳು ನಿಮ್ಮ ಮೇಲೆ ಲಾಕಪ್ ಡೆತ್ ಆಯಿತು ಅಂತಂದಾಗ ಏನು ಮಾಡಬೇಕು? ನಿಮಗಿಷ್ಟ ಬಂದ ರೀತಿಯಲ್ಲಿ ವರ್ತಿಸುವಂಥ ಪೊಲೀಸರು ಇರಬೇಕಾದಂಥ ಸಂದರ್ಭದಲ್ಲಿ ಹೇಗೆ ಇಂತಹ ಪ್ರಕರಣಗಳನ್ನು ನೋಡಬೇಕು? ಓಕೆ, ಫೈನ್. ಇದು ಒಂದು ಕಡೆಗೆ ಬರೋಣ. ಇದು ಮಾನ್ಯ ಗೃಹ ಸಚಿವರು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಈ ವಿಚಾರವನ್ನು. ಹಲವು ಕಡೆಗಳಲ್ಲಿ ಇದೆ ಈ ಪ್ರಕರಣಗಳು. ಈ ರೀತಿಯಾಗಿ ಪೊಲೀಸರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವಂಥದ್ದು ಬಹಳ ಕೇಸ್ಗಳಲ್ಲಿದೆ. ಲೈಕ್ ಬೆಂಗಳೂರಿನಲ್ಲಿ ನಡೆದಂತಹ ರೇವ್ ಪಾರ್ಟಿ ವಿಚಾರದಲ್ಲಿ ಇದೆಯಲ್ಲ, ಹಾಗೆ ಹಳ್ಳಿಗಳಲ್ಲಿ ಇಂತಹ ದಂಧೆಗಳಲ್ಲೂ ಕೂಡ ಅಲ್ಲಲ್ಲಿ ಇದೆ. ಇವರು ಗಟ್ಟಿಯಾಗಿ ಪೊಲೀಸರು ನಿಂತರೆ ಯಾರೂ ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಯಾವ ದಂಧೆಗಳು ನಡೆಯೋದಿಲ್ಲ. ಪೊಲೀಸರು ಲೂಸ್ ಬಿಡೋದ್ರಿಂದ ಪರಿಣಾಮಗಳು. ಇನ್ನೊಂದು ಪಾರ್ಟಿಗೆ ಬರೋಣ. ಓಕೆ, ಫೈನ್. ಅಲ್ಲಿ ಆದಿಲ್ ಅನ್ನುವಂಥ ಪಾಪ ಹುಡುಗ, ಅವನು ಸತ್ತೋದ. ಆ ವ್ಯಕ್ತಿ ಅವನಿಗೇನೋ ಲೋ BP ಆಯಿತು, ಏನಾಯಿತು ಅನ್ನೋದು ನಾಳೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ, ಅದು ಬೇರೆ. ಆದರೆ ಅವನು ಸಾವನ್ನಪ್ಪಿದ ಅಂತ ಹೇಳಿಬಿಟ್ಟು ನೀವು ಪೊಲೀಸ್ ಜೀಪ್ಗಳನ್ನು ಹೊಡೆದಾಕಿ ಪೊಲೀಸ್ ಠಾಣೆಗಳಿಗೆಲ್ಲ ಕಲ್ಲು ಹೊಡೆಯುವಂಥ ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿ ಯಾವಾಗ ಬದಲಾವಣೆ ಆಗುತ್ತೆ? ಬೆಂಗಳೂರಿನ DJ ಹಳ್ಳಿಯಲ್ಲಿ ನೋಡಿದ್ದಾಯಿತು, ಹುಬ್ಬಳ್ಳಿಯಲ್ಲಿ ನೋಡಿದ್ದಾಯಿತು, ಶಿವಮೊಗ್ಗದಲ್ಲಿ ನೋಡಿದ್ದಾಯಿತು, ಉಡುಪಿಯಲ್ಲಿ ನೋಡಿದ್ದಾಯಿತು, ಮಂಗಳೂರಿನಲ್ಲಿ ನೋಡಿದ್ದಾಯಿತು, ದಾವಣಗೆರೆಯ ಚನ್ನಗಿರಿಯಲ್ಲಿ ನೋಡುವಂಥ ಪರಿಸ್ಥಿತಿ ಕಲಬುರಗಿಯಲ್ಲೂ ಇದೆ. ಯಾಕೆ ಈ ಪರಿಸ್ಥಿತಿ? ಯಾಕೆ ಈ ಮನಸ್ಥಿತಿ? ಈ ಥರ ಆದ ತಕ್ಷಣ ಹೋಗ್ಬಿಟ್ಟು ಪೊಲೀಸ್ ಠಾಣೆ ಹೊಡೆದಾಕೋದು, ವೆಹಿಕಲ್ಗಳನ್ನು ಹೊಡೆದಾಕೋದು. ಟ್ಯಾಕ್ಸ್ ಕಟ್ಟೋರು ಯಾರೋ, ಬೆನಿಫಿಟ್ ತೆಗೆದುಕೊಳ್ಳೋರು ಯಾರೋ, ಈ ಥರ ಒಡೆದು ಹಾಕೋರು ಯಾರೋ. ಏನಿದ್ರ ಪರಿಸ್ಥಿತಿ ಆಗಬೇಕು? ಯಾರು ಹೇಳೋಂಗಿಲ್ಲ, ಯಾರು ಕೇಳೋಂಗಿಲ್ಲ. ಕೋಪ ಬಂತಂದ್ರೆ ಹೊಡೆದಾಕ್ಬಿಡೋದಾ? ಕಟ್ಟಿ ಗೊತ್ತಾಗುತ್ತೆ ಏನು ಪರಿಸ್ಥಿತಿಗಳು ಅಂತೇಳಿ. ಅವರಿಂದ ವಸೂಲಿ ಮಾಡಿಸಿ, ಇದನ್ನು ಯಾರ್ಯಾರೆಲ್ಲ ಮಾಡಿದ್ದಾರೆ ಅದೇನಾದರೂ ಚಿಂತೆ ಇಲ್ಲ, ಅವರಿಂದ ವಸೂಲಿ ಮಾಡಿಸಿ. ಇಲ್ಲದಿದ್ರೆ ಆಗಲ್ಲ. ಇದು ಪ್ರತಿ ಬಾರಿಯೂ ಇದೇ ರೀತಿ ಆಗುತ್ತೆ. ಎಷ್ಟು ಅಂತ ನಡ್ಕೋಬೇಕು ಈ ರೀತಿಯಾಗಿ? 7 ವೆಹಿಕಲ್ಗಳು. ಏನು ಕಡಿಮೆ ಆಗುತ್ತೆ ಅದ್ರ ಖರ್ಚು? ಯಾವನೋ ದುಡಿತಾನೆ, ಯಾವನೋ ತೆರಿಗೆ ಕಟ್ತಾನೆ, ಯಾರೋ ಬಂದು ಇಟ್ಕೊಳ್ತಾರೆ, ಇವ್ರು ಒಡೆದು ಹಾಕ್ತಾರಂತೆ. ಕಮಾನ್, ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಯಾವ ಮಾನಸಿಕತೆಗೆ ಹೋಗ್ತಾ ಇದೆ ಅಂತ ಹೇಳಿ ಯಾರಾದರೂ ಮಾತನಾಡಿ ನೋಡೋಣ ಈ ವಿಚಾರದಲ್ಲಿ. ಯಾಕೆ ಈ ಮನಸ್ಥಿತಿಗೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ, ಹಾಗಿದ್ದಾಗ ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹಾ ಹತ್ಯೆ ಪ್ರಕರಣ ಆದಂಥ ಸಂದರ್ಭದಲ್ಲಿ ಆಕ್ರೋಶ ಬಂದಿತ್ತಲ್ಲ, ಅವಾಗ ಯಾವ್ಯಾವ ಸ್ಟೇಷನ್ಗಳನ್ನು ಹೊಡೆದು ಹಾಕಬೇಕಾಗಿತ್ತು ಅದು ಬಿಟ್ಟು ಹಾಕಿ. ಅಂಜಲಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಹೇಳಿಟ್ಟಿದ್ರಲ್ಲ ಪಾಪ ಅವ್ರ ಕುಟುಂಬದವರು, ಬೆದರಿಕೆ ಇದೆ, ನನ್ನ ಮಗಳನ್ನ ರಕ್ಷಣೆ ಮಾಡಿ ಅಂತ ಹೇಳಿ. ಅವಾಗ ನಿರ್ಲಕ್ಷ್ಯ ಮಾಡಿದ್ರಲ್ಲ, ಆಗ ಜನ ಪೊಲೀಸ್ ಠಾಣೆನೇ ಏನು ಮಾಡಬೇಕಾಗಿತ್ತು? ಹಿಂಗೆ ಹೊಡೆದು ಹಾಕಬೇಕಾಗಿತ್ತಾ? ಯಾರಿಗೇನು ಕಷ್ಟನ ಹೊಡೆದಾಕಕ್ಕೆ? ಯಾಕ ಸಮುದಾಯಗಳಲ್ಲಿರುವಂಥವ್ರು ಇವುಗಳನ್ನು ಹೇಳಿಕೊಡ್ತಾ ಇಲ್ಲ, ತಿಳಿಸಿ ಹೇಳ್ತಾ ಇಲ್ಲ? ಯಾವುದನ್ನು ಹೊಡೆದಾಕ್ತಿದ್ದೀರಾ? ನಾವು ಇರುವಂಥ, ನಮ್ಮ ರಕ್ಷಣೆಗಿರುವಂಥ ಪೊಲೀಸರ ಠಾಣೆಗಳನ್ನು ಹೊಡೆದು ಹಾಕೋದು, ಅವ್ರ ಜೀಪ್ಗಳನ್ನು ಹೊಡೆದು ಹಾಕೋದು. ನಾಳೆ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಪೊಲೀಸರು ಯಾಕೆ ಬರಲಿಲ್ಲ ಅಂತ ಅವಾಗೂ ಬಾಯಿ ಬಡ್ಕೊಳ್ತೀರಾ. ಆ ಪೊಲೀಸರ ವಿಚಾರದಲ್ಲಿ ಬಂದಾಗ ಈ ರೀತಿ ವರ್ತಿಸ್ತೀರಾ. ಯಾವ ಮಾನಸಿಕತೆಗೆ ಹೋಗ್ತಾ ಇದೆಯಂತ ಸಮಾಜಗಳಲ್ಲಿ ತಿಳಿ ಹೇಳ್ತಾರೆ. ಎರಡೂ ಕಡೆನೂ ಆಗ್ಬಹುದು. ಉಡುಪಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳಾಗಿರ್ಬೋದು, ಮುಸ್ಲಿಂ ಸಮುದಾಯದಲ್ಲಿ ತೆಗೆದುಕೊಳ್ಳುವಂಥ ವಿಚಾರಗಳಾಗಿರ್ಬೋದು, ಹಿಂದೂ ಸಂಘಟನೆಗಳು ತೆಗೆದುಕೊಳ್ಳುವಂಥ ವಿಚಾರ ಆಗಿರ್ಬೋದು, ಠಾಣೆಗಳನ್ನು ಹೋಗಿ ಒಡೆದಾಕೋದಲ್ಲ.
ಯಾಕೆ ಕಾಂಗ್ರೆಸ್ ಮೇಲೆ ಎಲಿಗೇಷನ್ಸ್ಗಳು ಬರುತ್ತೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಆ ಸ್ಟೋರಿಗಳು ಬಂದಾಗ ಅಲ್ಲಿದೆ ಕಾಂಗ್ರೆಸ್ ಮೇಲೆ ಯಾಕೆ ಎಲಿಗೇಷನ್ಸ್ಗಳು ಈ ವಿಚಾರದಲ್ಲಿ ಬರುತ್ತೆ ಅಂತ ಹೇಳಿ. ಈ ಪ್ರಕರಣದಲ್ಲಿರುವಂಥ ಪ್ರಮುಖವಾಗಿ ಪೊಲೀಸರ ವಿಚಾರದಲ್ಲಿ ನಡೆದುಕೊಳ್ತಾ ಇರುವಂಥ ರೀತಿ, ಪೊಲೀಸರು ನಡೆದುಕೊಳ್ಳುವಂಥ ರೀತಿ ಬಹಳ ಮುಖ್ಯವಾಗಿದೆ. ಗೃಹ ಸಚಿವರು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಇನ್ನು ಚನ್ನಗಿರಿ ಗಲಭೆ ಪ್ರಕರಣ ಬೆನ್ನಲ್ಲೇ ವಿಪಕ್ಷಗಳು ನಿರೀಕ್ಷೆಯಂತೆಯೇ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಸಹಜ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡೋಕೆ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿಯೇ ಕಾರಣ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಅವತ್ತು ಡಿಜೆ ಹಳ್ಳಿ, ಮೊನ್ನೆ ಉಡುಪಿ, ಇಂದು ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆಗಳು ನುಗ್ಗಿ ಧ್ವಂಸಗೊಳಿಸುವ ಮಟ್ಟಿಗೆ ದಾಳಿ ನಡೆಸುವಷ್ಟು ಮೂಲಭೂತವಾದ ಶಕ್ತಿಗಳು ಸಂಘಟಿತರಾಗಿದ್ದಾರೆ ಅಂತ ಯಾವ ರಾಜ್ಯದಲ್ಲಿದ್ದೇವೆ ನಾವು, ಯಾವ ಸಮಾಜದಲ್ಲಿದ್ದೇವೆ ಅನ್ನೋ ಆತಂಕ ಕಾಡ್ತಾ ಇದೆ ಅಂತ ವಿಜಯೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ. ಮುಸ್ಲಿಂ ಮತ ಓಲೈಕೆ ರಾಜ್ಯವನ್ನು ಅರಾಜಕತೆಯತ್ತ ಕೊಂಡೊಯ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು, ವಿಪಕ್ಷ ನಾಯಕ ಅಶೋಕ್ ಅವರು, ಅರಗ ಜ್ಞಾನೇಂದ್ರ, ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ. ಯಾರನ್ನೂ ಸುಮ್ಮನೆ ಬಿಡಲ್ಲ, ಕಠಿಣ ಕ್ರಮ ತಗೋತೀವಿ ಅಂತ ಗೃಹ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ತಗೋಬೇಕು ಸರ್. ಆದರೆ ಇದೇ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಮಾದರಿ ಘಟನೆಯಲ್ಲ, ನೋವಾಗಿದೆ, ಗಲಾಟೆ ಮಾಡಿದ್ದಾರೆ. ಸತ್ತವರು ನಮ್ಮವರೇ, ಅಲ್ಲಿ ಗಲಾಟೆ ಮಾಡಿದವರು ಕೂಡ ನಮ್ಮವರೇ ಅಂತ ಸ್ಥಳೀಯ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ನೀಡಿರೋದು ಭಾರೀ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಸರ್ಕಾರಕ್ಕೆ, ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ, ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ, ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಮಾಡ್ಕೊತಾ ಇದ್ದೀರಿ. ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಲಾಲು ಪ್ರಸಾದ್ ಇದ್ದಂತ ಬಿಹಾರ ರಾಜ್ಯ ಆಗಿತ್ತು, ಅದೇ ರೀತಿ ಇವತ್ತು ಕರ್ನಾಟಕ ಕೂಡ ಇವತ್ತು ಪರಿವರ್ತನೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ಪೊಲೀಸ್ ಸ್ಟೇಷನ್ ನುಗ್ತಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಏನಂಗಾರೆ ಒಂದು ಸರ್ಕಾರ ಇದೆಯಾ? ಹಾಗಾದ್ರೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಮುಖ್ಯಮಂತ್ರಿ ಕೇಳಿದ್ರೆ, ಉಪಮುಖ್ಯಮಂತ್ರಿ ಕೇಳಿದ್ರೆ ಅವ್ರೆಲ್ಲರೂ ಕೂಡ ಅಮಾಯಕರು ಅಂತ ಹೇಳಿ ಇವ್ರು ಹೇಳ್ತಾರೆ. ಈ ರೀತಿ ಅಮಾಯಕರು ಅಂತ ಹೇಳಿ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ಕೊಂಡು ಬಂದಿದಾರಲ್ಲ, ಇದರ ಪರಿಣಾಮ ಇವತ್ತು ರಾಜ್ಯದಲ್ಲಿ ಇವತ್ತು ಪೊಲೀಸ್ ವ್ಯವಸ್ಥೆ ಕುಸಿದು ಬಿದ್ದಿದೆ. ಇದಕ್ಕಿದ್ದಾಗನೇ 2,000 ಜನ ಸೇರಿ ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನ ಪುಡಿಗಟ್ಟುವಂತ ಪ್ರಯತ್ನ ಏನು ನಡೀತಾ ಇದೆ. ಇದು ನಿಜವಾಗ್ಲೂ ಕೂಡ ದಿಗ್ಭ್ರಮೆಗೆ ಪಡುವಂತ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೀನಿ. ಪೊಲೀಸರ ಬಗ್ಗೆ ಭಯ, ಕಾಯ್ದೆ ಬಗ್ಗೆ ಭಯ ಯಾವುದು ಕೂಡ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ಈ ಸರ್ಕಾರದ ಬಗ್ಗೆ ಇಂತಹ ಅಪರಾಧ ಮಾಡೋರಿಗೆ ಭಯ, ಆತಂಕ ಯಾವುದು ಕೂಡ ಇಲ್ಲ. ಹೀಗಾಗಿ ಒಂದು ರೀತಿ ಕ್ರೈಮಿಗೂ ಕಾಂಗ್ರೆಸ್ಸಿಗೂ ಒಂದು ರೀತಿಯಿಂದ ಬಾಂಧವ್ಯ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಜನರ ನೆಮ್ಮದಿ ಹಾಳಾಗ್ತಾ ಇದೆ. ಈಗ ಪೊಲೀಸ್ ಸ್ಟೇಷನ್ಗೆ ಬಂದು ಧಮಕಿ ಹಾಕಿದರೆ ಅಂಥವರಿಗೆ ಸಾಫ್ಟ್ ಕಾರ್ನರ್ ತೋರ್ಸೋಕ್ಕಾಗುತ್ತಾ? ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರು ತಲೆ ಕತ್ತರಿಸ್ತೀವಿ ಅಂತ ಹೇಳೋರಿಗೆ ಬಿಡೋಕ್ಕಾಗತ್ತೆ ಹೇಳಿ ನೀವೇ? ಅದರಿಂದ ಪೊಲೀಸು ಕ್ರಮ ತೊಗೊಳ್ತದ. ಅಲ್ಲ, ನನಗೂ ಅದು ಕಿವಿಗೆ ಬಿತ್ತು, ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಮಾದರಿ ಮಾಡ್ತೀವಿ ಅಂತ. ಅಂಥವರಿಗೆಲ್ಲ ಕಾನೂನಲ್ಲಿ ಏನು ಕ್ರಮ ತಗೋಬೇಕೋ ಅದನ್ನ ತೊಗೊಳ್ತೀವಿ, ಮುಲಾಜಿಲ್ದೆ ತೊಗೋತೀವಿ. ಪೊಲೀಸ್ನವರು ಯಾವುದೋ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಾವಾಗಿದೆ. ಅವರಿಗೂ ಒಬ್ಬ ಮನೆಯ ಮಗನ ಕಳ್ಕೊಂಡಂಥ ನೋವಿನಲ್ಲಿ ಇವೆಲ್ಲ ಆಗೋದು ಸಹಜ ಪ್ರಕ್ರಿಯೆ. ಅಂಥದ್ದೇನು ಉದ್ದೇಶಪೂರ್ವಕ ಯಾರು ಏನು ಮಾಡಿಲ್ಲ. ಹಿಂದೆ ಆ ಥರ ಅಧಿಕಾರಿಗಳಿದ್ರು, ಆ ಅಧಿಕಾರಿಗಳು ಹೋದ್ರು. ಈಗ ಇಲ್ಲೆಲ್ಲ ನಮ್ಮವರೇ, ಸಾವಾಗಿರೋದು ನಮ್ಮವರೇ, ಗಲಾಟೆಯಲ್ಲಿ ಭಾಗಿಯಾಗಿರೋ ನಮ್ಮವರೇ. ಆ ರೀತಿಯನ್ನು ಯಾವುದೂ ಆಗಿಲ್ಲ, ಇದು ಉದ್ದೇಶಪೂರ್ವಕ ಯಾವುದೂ ಆಗಿಲ್ಲ. ಆ ಮಾನ್ಯ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಅವ್ರ ಮುಂದಿನ ಹೇಳಿಕೆ ಒಂದಿತ್ತು ಅವರದ್ದು. ಅವರ ಹೇಳಿಕೆ ಅದೇ ಈಗ ಬಹಳ ಚರ್ಚೆಗೆ. ಸತ್ತವರು ನಮ್ಮವರೇ, ಗಲಾಟೆ ಮಾಡಿದವರು ನಮ್ಮವರೇ, ಕರೆಕ್ಟು. ನಿಮ್ಮ ಕ್ಷೇತ್ರದಲ್ಲಿ ಇರ್ತೀರಾ, ಯಾರು ಹೊರಗಿನವರು ಅಂತೂ ಅಲ್ಲ, ಏನು ಬೇರೆ ದೇಶದಿಂದ ಬಂದುಬಿಟ್ಟು ಯಾರು ಗಲಾಟೆ ಮಾಡೋದಿಲ್ಲ, ಅಲ್ಲಿ ಅವರೇ ಇರ್ತಾರೆ. ಬಟ್ ದ ವರ್ಡ್ ಯು ಯೂಸ್ಡ್, ಆ ವಿಚಾರದಲ್ಲಿ ಮುಂದೆ ಬಳಕೆ ಮಾಡ್ತೀರಾ ನೀವು. ನೋವಾಗಿದೆ, ಗಲಾಟೆ ಮಾಡಿದ್ದಾರೆ, ಈ ಶಬ್ದ ಇದೆಯಲ್ಲ, ಒಂದಿಬ್ಬರು ಜನ, ಅವ್ರ ಸ್ಟೇಟ್ಮೆಂಟ್ ಇದೆ, 2 ಜನ ಮಾಡಿದ್ದಾರೆ, ಒಂದಿಷ್ಟು ಕಲ್ಲು ಹೊಡೆದಿದ್ದಾರೆ, 2 ಜನ ಅಂತ ಬಳಕೆ ಮಾಡ್ತಾರೆ. ಅಲ್ಲಿ ಮತ್ತೆ ಪ್ರಶ್ನೆ ಬಂದಾಗ ಅವ್ರು ಹೇಳ್ತಾರೆ ಇನ್ನೊಂದು 2 ಜನ, 4 ಜನ ಇರ್ಬೋದು ಬಿಡಿ ಅಂತಾರೆ. ಈ ಹೇಳಿಕೆಗಳಿದೆಯಲ್ಲ ಮಾನ್ಯ ಶಾಸಕರೇ, ಇಂತಹ ಹೇಳಿಕೆಗಳೇ ಇಂತಹ ಪುಂಡರುಗಳಿಗೆ ಇನ್ನೊಂದಿಷ್ಟು ಕುಮ್ಮಕ್ಕು ಕೊಡುತ್ತೆ. ನಿಮ್ಮ ಹೇಳಿಕೆಗಳು ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮಗೆ? ಪದೇ ಪದೇ ಇಂತಹ ಹೇಳಿಕೆಗಳು, ಬ್ರದರ್ ಅನ್ನೋದು, ಅಮಾಯಕರು ಅನ್ನೋದು. ಅರೆ, ಇನ್ನುಳಿದಂಥವ್ರನ್ನ ಕರೀರಿ ಬ್ರದರ್ಸ್ ಅಂತ ಹೇಳದಂಥವ್ರು ಯಾರು? ಆದರೆ ಈ ರೀತಿಯಾಗಿ ಮಾಡುವಂಥವ್ರು, ಕಲ್ಲು ಹೊಡೆಯುವಂಥವ್ರು, ಮನೆಗೆ ಬೆಂಕಿ ಹಚ್ಚುವಂಥವ್ರು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡೋರು, ಪೊಲೀಸರ ಮೇಲೆ ಕಲ್ಲು ಹೊಡೆಯುವಂಥವ್ರು ನಿಮಗೆ ಅಮಾಯಕರಾಗಿ ಕಾಣಿಸ್ತಾರಾ? 1-2 ಜನ ಅಷ್ಟೇ. ನೋವಾದಾಗ ಅಂದರೆ ನೋವಾದಾಗ ಪೊಲೀಸರನ್ನು ಹೊಡೆದು ಬಂದರೂ ಯಾರು ಕೇಳಬಾರ್ದಾ? ಕಮಾನ್, ಡಿಫೆಂಡ್ ಮಾಡೋದ್ರ ಈ ಮಟ್ಟಕ್ಕ?
ಅದಕ್ಕೆ ನಿಮ್ಮ ಮೇಲೆ ಬರುವಂಥ ಅಲಿಗೇಷನ್ಸ್ ಏನು ಅಂತಂದರೆ ನೀವು ಮುಸ್ಲಿಮರ ತುಷ್ಟೀಕರಣವನ್ನು ಮಾಡ್ತೀರಾ, ಅವರನ್ನು ಮಾತ್ರ ಓಲೈಕೆಗೋಸ್ಕರ ಈ ರೀತಿಯಾಗಿ ಮಾತನಾಡ್ತೀರಾ ನೀವು ಅಂತ ಹೇಳಿ. ಇದು ಯಾಕೆ ಆರೋಪಗಳು ಬರುತ್ತೆ ಅಂತಂದರೆ ನಿಮ್ಮ ಹೇಳಿಕೆಗಳಿಂದಾಗಿ. ಕಲ್ಲು ಹೊಡೆದಂಥವ್ರು ನೀವೆಲ್ಲ ಹೋಗ್ಬಿಟ್ಟು ಒಂದಿಬ್ಬರು ಹೊಡೆದಿದ್ದಾರೆ ಬಿಡಿ ನೋವಾಗಿದೆ ಅಂತಂದರೆ ಏನು ಅರ್ಥ ನಿಮ್ಗೇನು ಅನ್ಸಲ್ವಾ? ಒಬ್ಬ ಶಾಸಕರಾಗಿ ನಿಮ್ಗೇನು ಅನ್ಸಲ್ವಾ? ಅದು ಇನ್ನೊಬ್ಬರಿಗೆ ಇದು ಕುಮ್ಮಕ್ಕೆ ಕೊಡುತ್ತೆ ಅಂತೇಳಿ. ಅವ್ರು ಯಾರಿದ್ದಾರೆ ಅವ್ರು ಒದ್ದೊಳಗೆ ಹಾಕ್ರಿ ಫಸ್ಟು, ಉಳಿದಂಥವ್ರಿಗೆ ಏನು ಕೊಡಬೇಕಾಗಿದೆ ಅದನ್ನೆಲ್ಲ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ವಾ ನಿಮಗೆ? ಇದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಒಂದಿಬ್ಬರು ಹೊಡೆದಿದ್ದಾರೆ ಅನ್ನೋ ಜವಾಬ್ದಾರಿ ಬೇಕು ಒಬ್ಬ ಶಾಸಕರಾಗಿರುವಂಥವ್ರು. ನಿಮ್ಮ ಕ್ಷೇತ್ರದಲ್ಲಿ ನಡೆದಿದೆ, ನಿಮ್ಮ ಕ್ಷೇತ್ರದಲ್ಲಿ 11 ಜನ ಪೊಲೀಸರು ಗಾಯಗೊಂಡಿದ್ದಾರೆ, 7 ವಾಹನಗಳು ಕಲ್ಲು ಹೊಡೆದಿದ್ದಾರೆ. ಕಂಟ್ರೋಲಿಗೆ ಬರದೇ ಇದ್ದು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನಾಗ್ತಿತ್ತು ಅನ್ನುವಂಥ ಕನಿಷ್ಠ ಆಗಿ ಯೋಚನೆ ಇದೆಯಾ ನಿಮಗೆ? ಇದೆಯಾ? ಏನಪ್ಪ ಯಾವ ಮಟ್ಟಕ್ಕೆ ಹೋಗ್ತಿರೋ ಏನೋ, ಇನ್ನೂ ಏನೆಲ್ಲ ಓಲೈಕೆ ಮಾಡಬೇಕು, ಇಂಥ ವಿಚಾರಗಳಲ್ಲೂ ಓಲೈಕೆ ಮಾಡುವಂಥ ಅಗತ್ಯತೆ ಇದೆಯಾ ಅಂತ ನನಗಿರುವಂಥ ಪ್ರಶ್ನೆ ಕಾಂಗ್ರೆಸ್ ನಾಯಕರುಗಳಿಗೆ. ಇಂಥ ಪ್ರಕರಣಗಳಲ್ಲಿ ಓಲೈಕೆ ಮಾಡೋದು, ಇನ್ನುಳಿದಂಥ ಓಲೈಕೆ ಮಾಡ್ಕೊಳ್ಳಿ, ಬಟ್ ಕಲ್ಲು ಹೊಡೆದಿರುವಂಥ ಪ್ರಕರಣಗಳಲ್ಲಿ, ಪೊಲೀಸ್ ಠಾಣೆಗೆ ನುಗ್ಗಿದಂಥ ಪ್ರಕರಣಗಳಲ್ಲಿ ನಿಮಗೆ ಓಲೈಕೆ ಮಾಡಬೇಕಾದಂಥ ಅಗತ್ಯತೆ ಅನಿವಾರ್ಯತೆ ಇದೆಯಾ? ಅದನ್ನು ಅವರು ಬಯಸ್ತಾರಾ? ಅದನ್ನು ನೋಡುವಟ್ಟು ಹಾಕ್ತಾರಾ? ಗೊತ್ತಿಲ್ಲಪ್ಪ ನಿಮ್ಗೆ ಯಾವ್ಯಾವ ಮನಸ್ಥಿತಿಗಳು ನಿಮ್ಮಲ್ಲಿದೆಯೋ ಅವ್ರ ಮನಸ್ಥಿತಿ ಏನಿದೆಯೋ ಅಂತ ಹೇಳಿ. ಇನ್ನು ಪೊಲೀಸ್ ಠಾಣೆಯಲ್ಲಿದ್ದಾಗಲೇ ಮೃತಪಟ್ಟ ಆದಿಲ್ ಚನ್ನಗಿರಿ ಪಟ್ಟಣದ ಟಿಪ್ಪು ನಗರದವರು, ಮೂಲತಃ ಕಾರ್ಪೆಂಟರ್, ಆದರೆ ಮಟ್ಕಾ ಏಜೆಂಟ್ ಎಂಬ ಆರೋಪದ ಮೇಲೆ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆತಂದಿದ್ರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಠಾಣೆಗೆ ಕರೆತಂದ ಹೊತ್ತಲ್ಲೇ ಮೃತಪಟ್ಟಿದ್ರು. ಇದು ಲಾಕಪ್ ಡೆತ್ ಅಂತ ಆರೋಪಿಸಿ ಪ್ರತಿಭಟನೆಗಳ ಆದ್ವು. ಆದರೆ ಇದು ಲಾಕಪ್ ಡೆತ್ ಅಲ್ಲ, ಅವ್ರಿಗೇನಪ್ಪ ಇಟ್ಸ್ ಬಂತಂತೆ, ಮೂರ್ಛೆ ರೋಗ ಬಂತು, ಮೃತಪಟ್ಟಿದ್ದಾನೆ ಅಂತ CM ಅವರೇ ತನಿಖೆ ಆಗೋಕ್ಕಿಂತ ಮುಂಚೆ ಕನ್ಕ್ಲೂಷನ್ ಮಾಡಿಬಿಟ್ಟಿದ್ದಾರೆ, ಪೋಸ್ಟ್ ಮಾರ್ಟಮ್ ಬರೋಕ್ಕಿಂತ ಮುಂಚಿತವಾಗಿಯೇ. ಅವ್ರಿಗೆ ಹೇಗೆ ಮಾಹಿತಿ ಸಿಕ್ತೋ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಆದಾಗ್ಯೂ ಕೂಡ ಕರ್ತವ್ಯ ಲೋಪದ ಆರೋಪದ ಮೇಲೆ DYSP ಪ್ರಶಾಂತ್ ಹಾಗೂ CPI ನಿರಂಜನರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿಬಿಟ್ರು. ಅವರು ನಾನೇ ಹೇಳಿದ್ದೀನಿ ಅಂತ ಹೇಳ್ಬಿಟ್ರು ಮುಖ್ಯಮಂತ್ರಿಗಳು. ಆದರೆ ಪೊಲೀಸ್ ಅಧಿಕಾರಿಗಳನ್ನು ಅಮಾನತನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರವಾಗಿ ಖಂಡಿಸಿದ್ದಾರೆ. ಇನ್ನು ಆದಿಲ್ ಕುಟುಂಬಸ್ಥರು ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿದ್ದಾರೆ. ಮಟ್ಕಾ ಮಂತ್ಲಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ಕರೆದೊಯ್ದು ಕೊಂದಿದ್ದಾರೆ. ಆಗಲೇ ಹೇಳ್ತಾ ಇದ್ನಲ್ಲ ನಾನು, ನನ್ನ ಪತಿ ಆರೋಗ್ಯವಾಗಿದ್ರು ಅಂತ ಆದಿಲ್ ಅವರ ಪತ್ನಿ ಆರೋಪ ಮಾಡಿದರು. ಇದಕ್ಕೆ ವ್ಯತಿರಿಕ್ತ ಹೇಳಿಕೆಯನ್ನು ಆದಿಲ್ ಅವರ ತಂದೆ ಕೊಟ್ಟರು. ಆದರೆ ಸಂಜೆ ಅವರ ಮಾತು ಬದಲಾಗಿತ್ತು. ಈ ಮಧ್ಯೆ ಆದಿಲ್ ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಈ ವರದಿಯ ನಂತರ ಸತ್ಯಾಂಶ ಬಯಲಾಗಲಿದೆ. ಸಂಜೆ ಆದಿಲ್ ಅಂತ್ಯಕ್ರಿಯೆಯೂ ಕೂಡ ಮುಗಿದಿದೆ. ಅವನಿಗೆ ಪಿಟ್ಸ್ ಬತ್ತಿತ್ತಂತೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರು, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟರ್ DYSP ಸಸ್ಪೆಂಡ್ ಮಾಡಿದ್ರು. ಬಟ್ ಲಾಕಪ್ ಡೆತ್ ಅಲ್ಲ, ಅದು ಆಸ್ಪತ್ರೆ ಕರ್ಕೋದ್ಮೇಲೆ ಅವನು ಅಸುವಾಗಿದ್ದಾನೆ. ಸಿದ್ದರಾಮಯ್ಯನವರು ಉಳಿದ ಯಾವುದೇ ವಿಷಯದಲ್ಲಿಯೂ ಮಾಡಿಲ್ಲ, ನ್ಯಾಯ ಹಿರೇಮಠ ಪ್ರಕರಣದಲ್ಲಿಯೂ ಮಾಡಲಿಲ್ಲ. ತಕ್ಷಣ ಅಲ್ಲಿಂದ DYSP ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತೀರಿ ನೀವು ಅಂತಂದ್ರೆ ನೀವು ಎಷ್ಟು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಪೊಲೀಸರ ನೈತಿಕತೆಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದರಿಂದ ಪೊಲೀಸರು ಯಾವುದೂ ಕ್ರಮನ ತೆಗೆದುಕೊಳ್ಳೋದಿಲ್ಲ. ಇನ್ಮೇಲೆ ಪೊಲೀಸ್ ಸ್ಟೇಷನ್ ಬಿಟ್ಟು ಓಡೋಗಿಬಿಡ್ತಾರೆ. ಮೂರ್ಛೆರೋಗಲ್ಲ ಸರ್ ಹೇಳಿದ್ದು, BP ಲೋ ಇಲ್ಲವಾಗಿ ಪೊಲೀಸ್ ಮೇಲೆ ಕೊಟ್ಟಿಲ್ಲ, ಅನುಮಾನ ಯಾರಿಗೆ ಬಂದಿದ್ದು ಸರ್ ಅವ್ರಿಗೆ ಇದು ಮಾಡಿ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ವಿ ಸರ್. ನೋಡಿದ್ವಿ ಏನು ಕಾಣಿಸ್ತಾ ಇಲ್ಲ, ಅನುಮಾನ ಐತಿ ಸರ್. ಅವ್ರಿಗೆ ಕರ್ಕೊಂಡು ಹೋಗಿ ಹೊಡೆದೇ ಸಾಯಿ ಕುಡಿಸಿದ್ದಾರೆ ಸರ್ ಇವರು. ಸರ್ ಅವರು ಹೊರಗಡೆ ಭಾಳ ಜನ ಸೇರ್ಕೊಂಡಿದ್ರು, 150-200 ಜನ ಸೇರ್ಕೊಂಡಿದ್ರು. ಅವ್ರು ಯಾರು ಏನಂತ ನಮಗೆ ಗೊತ್ತಿಲ್ಲ. ನಾವು ಆದರೆ ಆಯ್ತಲ್ಲ ಬಾಡಿ ತಗೊಂಡು ಬಂದು ಸ್ಟೇಷನ್ ಮುಂದೆ ಇಕ್ಕಿ ನಾವು ಸ್ಟೇಷನ್ ಒಳಗಿದ್ವಿ ಸಾಹೇಬ್ರ ಜೊತೆ ಮಾತಾಡಿದ್ವಿ. ಅವ್ರ ತಂದೆಯವರು ಬೆಳಗ್ಗೆ ಯಾಕೆ ಹಂಗೆ ಹೇಳಿದ್ರು, ಆಮೇಲೆ ಯಾಕೆ ಹಂಗೆ ಹೇಳಿಕೆಯನ್ನು ಕೊಟ್ಟರು ಗೊತ್ತಿಲ್ಲ. ನನಗಿರೋ ಮಾಹಿತಿ ಪ್ರಕಾರ ಅವರಿಗೆ ಠಾಣೆಯಲ್ಲಿರುವಂಥ ದೃಶ್ಯಾವಳಿಗಳನ್ನಂತೂ ತೋರಿಸಿದ್ದಾರೆ. ಅದನ್ನು ಗೃಹ ಇಲಾಖೆ ಆಚೆ ಬಿಡುತ್ತೋ ಬಿಡಲ್ವೋ ನಂಗೆ ಗೊತ್ತಿಲ್ಲ. ಆಚೆ ಬಿಟ್ಟರೆ ಇದಕ್ಕೆಲ್ಲ ಒಂದು ಕ್ಲಾರಿಫಿಕೇಶನ್ ಅಂತೂ ಸಿಗುತ್ತೆ. ಬಟ್ ಮಾನ್ಯ ಮುಖ್ಯಮಂತ್ರಿಗಳು, ಮಿಸ್ಟರ್ CM ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾಕೋ ಗೊತ್ತಿಲ್ಲ ನೀವು ಈ ವಿಚಾರದಲ್ಲಿ ಯಾಕಿಂತ ಹೇಳಿಕೆಯನ್ನು ಕೊಟ್ರಿ ಅಂತ ಹೇಳಿ. FIR ಹಾಕದೇನೆ ವಿಚಾರಣೆ ಮಾಡಬಾರ್ದಾ? ತಪ್ಪಾ? FIR ಹಾಕದೇನೆ ಹಾಗಿದ್ದಾಗ ಹಲವು ಕಡೆಗಳಲ್ಲಿ ಪೊಲೀಸ್ ಠಾಣೆಗಳಿಗೆ ವಿಚಾರಣೆಗೆ ಮೊದಲು ಕರೆಸ್ಕೊಳ್ತಾರೆ, ಕೇಳ್ಕೊಳ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಹಾಗಿದ್ದಾಗ FIR ಹಾಕದೆ ಇನ್ಮೇಲೆ ಯಾರು ಠಾಣೆ ಕರ್ಕೊಂಡು ಹೋಗಬಾರ್ದಾ? ಇದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ, ಈ ಪ್ರಕರಣ ಆದ ತಕ್ಷಣ ಇಬ್ಬರನ್ನು ಸಸ್ಪೆಂಡ್ ಮಾಡಿಬಿಟ್ರೆ ಅಂದರೆ ಇನ್ಮೇಲೆ ಪೊಲೀಸರಿಗೆ ಆ ಶಕ್ತಿ ನಿಂತ್ಕೊಳ್ಳೋದಿಲ್ಲ. ನಾನೇನು ಯಾಕೆ ಬೇಕು ಬಿಡು, ಏನಾದರೂ ಮಾಡ್ಕೊಂಡು ಹೋಗಲಿ, ಮಟ್ಕಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಇರ್ತೀನಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಸಸ್ಪೆಂಡ್ ಮಾಡ್ತಾರೆ. ಈ ಮನಸ್ಥಿತಿ ಪೊಲೀಸರಲ್ಲಿ ಬರೋಕ್ಕೆ ಶುರು ಆಗಿಬಿಟ್ರೆ ಕ್ರೈಮ್ ರೇಟ್ಗಳು ಇನ್ಕ್ರೀಸ್ ಆಗುತ್ತೆ.
ಇಂಥ ದಂಧೆಗಳು ಕೂಡ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಕಾರಣೀಕರ್ತರಾಗೋದು ನೀವೇ. ನಿಮ್ಮ ಓಲೈಕೆಗೋಸ್ಕರ, ನಿಮ್ಮ ತುಷ್ಟೀಕರಣಕ್ಕೋಸ್ಕರ ನೀವು ಪೊಲೀಸರ ಆ ನೈತಿಕ ಧೈರ್ಯವನ್ನು ಕಳಿಬೇಡಿ. ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿ. ಏನಾಗಿದೆ ಅದರ ಸತ್ಯಾಸತ್ಯ ಆಚೆ ಬರಲಿ, ಆಮೇಲೆ ಕ್ರಮ ತಗೊಳ್ತೀವಿ ಅಂತ ಯಾಕೆ ಬರಲ್ಲ? ಸಸ್ಪೆಂಡ್ ಮಾಡಿದ್ದೀವಿ ಇಮಿಡಿಯೇಟ್ ಅಂತ ಹೇಳ್ತೀರಿ. FIR ಹಾಕ್ತೀರಿ, ಹೆಂಗೆ ವಿಚಾರಣೆ ಕರ್ಕೊಂಡು ಬಂದ್ರೆ? ಗೃಹ ಮಂತ್ರಿಗಳು ಹೇಳ್ತಾರೆ 7 ನಿಮಿಷ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. 7 ನಿಮಿಷನೂ ಜಾಸ್ತಿ ಆಯ್ತಾ ಮಾನ್ಯ ಮುಖ್ಯಮಂತ್ರಿಗಳೇ? ಕರ್ಕೊಂಡೇ ಬರಬಾರ್ದಾ? ಏನಪ್ಪ ನೀವು ನಮಗಿಂತ ಜಾಸ್ತಿ ಗೊತ್ತಿರ್ತೀರ, ಕಾನೂನು ನಿಮಗೆ ಜಾಸ್ತಿ ಗೊತ್ತು. ಸ್ವಲ್ಪ ಸರಿನಾ ತಪ್ಪ ಅಂತ ನೀವೇ ನೋಡಿ ಸರ್. ಇನ್ನು ಉಡುಪಿ ವಿಚಾರಕ್ಕೆ ಹೋಗೋಣ. ಅಯ್ಯಯ್ಯೋ, ಇದಂತೂ ಇನ್ನೂ ಏನೇನು ರಾಜ್ಯದ ಮಾನ ಯಾವ್ಯಾವ ರೀತಿಯಲ್ಲಿ ಹೋಗಬೇಕು ನಮ್ಗೆ ಅರ್ಥನೇ ಆಗ್ತಿಲ್ಲ. ಉಡುಪಿಯಲ್ಲಿ ಕಳೆದ ವಾರ ನಡೆದಂಥ ಗ್ಯಾಂಗ್ ವಾರ್ ತಡವಾಗಿ ಈಗ ಬೆಳಕಿಗೆ ಬಂದಿದೆ. ಇದರ ದೃಶ್ಯಾವಳಿಗಳಂತೂ ರಾಜ್ಯವನ್ನು ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಉಡುಪಿಯ ಶಾರದಾ ಮಂಟಪ ಜಂಕ್ಷನ್ನ ಹೈವೇಯಲ್ಲಿ ಹಾಡಾಗಲೇ ಕಾಪು ಮೂಲದ ಗರುಡ ಗ್ಯಾಂಗ್ನ 2 ಗುಂಪುಗಳ ರೌಡಿ ಶೀಟರ್ಗಳ ನಡುವೆ ಭಯಾನಕ ಘರ್ಷಣೆ ಆಗಿದೆ. ಸಿನಿಮೆಯ ಶೈಲಿಯಲ್ಲಿ ಪರಸ್ಪರ ಕಾರು ಗುದ್ದಿಸಿ ತಲ್ವಾರ್ ಝಳಪಿಸಿದ್ದಾರೆ. ಓರ್ವನಿಗೆ ಕಾರಿನಿಂದ ಡಿಕ್ಕಿ ಹೊಡೆಯಲಾಗುತ್ತೆ. ಮತ್ತೊಬ್ಬ ಕಿರಾತಕ ತಲ್ವಾರ್ ಹಿಡಿದು ಕಾರಿನ ಮೇಲೆ ದಾಳಿ ಮಾಡೋಕೆ ನುಗ್ತಾನೆ. ಕಾರು ಮಾರಾಟದ ವಿಚಾರಕ್ಕೆ ಸಂಬಂಧಿಸಿ ಗರುಡ ಗ್ಯಾಂಗ್ ಸದಸ್ಯರ ನಡುವೆನೇ ವೈಮನಸ್ಸು ಮೂಡಿತ್ತಂತೆ. ಈ ರೀತಿಯ ವಾರ್ಗೆ ಕಾರಣವಾಗ್ಬಿಟ್ಟಿದೆ ಇದು. ಈ ಸಂಬಂಧ ಮೇ 20ರಂದೇ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು 3ರನ್ನ ಬಂಧಿಸಿ ಶಸ್ತ್ರಾಸ್ತ್ರ ವಶಕ್ಕೆ ಪಡೆದಿದ್ದಾರೆ. ಬಂಧಿತರನ್ನ ಕಾಪು ಮೂಲದ ಆಶಿಕ್, ಗುಜ್ಜರಬೆಟ್ಟುವಿನ ರಾಕೀಬ್ ಮತ್ತು ಸಕ್ಲೇನ್ ಅಂತ ಗುರುತಿಸಲಾಗಿದೆ. ಇನ್ನುಳಿದವರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ದಾಳಿಯ ದೃಶ್ಯಗಳನ್ನು ಅಪಾರ್ಟ್ಮೆಂಟ್ನ ನಿವಾಸಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇಲ್ಲದಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಈ ರೀತಿಯಾಗಿತ್ತು ಅಂತ ಹೇಳಿ. ಇದರ ದೃಶ್ಯಾವಳಿಗಳು ಈಗ ವೈರಲ್ ಆಗಿದೆ, ರಾಷ್ಟ್ರ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದೆ. ಒಳ್ಳೆ ಮೂವಿ ರೀತಿಯಲ್ಲಿ ಇದೆ. ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದೇ ಗ್ಯಾಂಗ್ನ 2 ಗುಂಪುಗಳು ಗಲಾಟೆ ಮಾಡಿಕೊಂಡಿರುವ ವಿಡಿಯೋ ಈಗ ವೈರಲ್ ಆಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 2 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಕೃತ್ಯಕ್ಕೆ ಬಳಸಿದ್ದ ಒಂದು ಸ್ವಿಫ್ಟ್ ಕಾರು, 2 ಟೂ ವೀಲರ್ಸ್ ಮತ್ತೆ ಚಾಕು ಮತ್ತೆ ತಲ್ವಾರ್ ಇದೆಲ್ಲ ಈಗಾಗಲೇ ಸೀಸ್ ಮಾಡಲಾಗಿದೆ. ಉಳಿದ ಆರೋಪಿಗಳು ಪರಾರಿಯಾಗಿದ್ದಾರೆ. ಅವರನ್ನು ಆದಷ್ಟು ಬೇಗನೆ ಪತ್ತೆ ಮಾಡಿ ಮುಂದೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ. ಯಾವುದಿದು ಗರುಡ ಗ್ಯಾಂಗ್ ಅಂತ ನೋಡ್ಬಿಡೋಣ. ಗರುಡ ಗ್ಯಾಂಗ್ ಬೇರೆ. ಸೊ ಕಾಪು ಭಾಗದಲ್ಲಿ ಗರುಡ ಗ್ಯಾಂಗ್ ಸಕ್ರಿಯವಾಗಿದೆ. ಸಕ್ರಿಯವಾಗಿದೆ ಅಂತೆಲ್ಲ ಗೊತ್ತಿರುತ್ತೆ. ಆದರೆ ಇವ್ರನ್ನ ಕಟ್ಟಿ ಹಾಕೋಕ್ಕಾಗಲ್ವಾ, ಮಟ್ಟ ಹಾಕೋಕ್ಕಾಗಲ್ವಾ? ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇವರು ಭಾಗಿ ಅಂತಿದ್ದಾರೆ. ಎಲ್ಲವೂ ಗೊತ್ತು, ಆದರೂ ಮಟ್ಟ ಹಾಕೋಕ್ಕಾಗಲ್ವಾ? ದನಗಳತನ, ರಾಬ್ರಿ, ವಸೂಲಿ, ಬೆದರಿಕೆ ಇಂತಹದ್ರಲ್ಲಿ ಇವರು ಫೇಮಸ್ ಅಂತೆ. ಅದರ ಜೊತೆಗೆ ಕಳ್ಳತನ, ಡ್ರಗ್ಸ್ ಕಳ್ಳ ಸಾಗಾಣಿಕೆಯ ಕುಖ್ಯಾತಿ ಈ ಗರುಡ. ಹೆಸರು ಮಾತ್ರ ಚೆನ್ನಾಗಿದೆ ಗರುಡ ಅಂತ ಹೇಳಿ, ಆದರೆ ಮಾಡೋ ಕೆಲಸಗಳೆಲ್ಲ ಇಂಥ ಕಚಡ ಕೆಲಸಗಳೇ. ಸೊ ಹಲವು ಕೇಸ್ಗಳು ಕೂಡ ಇದ್ದಾವೆ. ಬಟ್ ಇವ್ರ ಮೇಲೆ ನಿಗಾ ಇಡಲ್ವಾ? ಈ ರೌಡಿ ಶೀಟರ್ಸ್ಗಳ ಮೇಲೆ ಅವಾಗವಾಗ ಪರೇಡ್ ಮಾಡಿಸ್ತಾರೆ, ಇಂಥವ್ರನ್ನೆಲ್ಲ ಪರೇಡ್ ಮಾಡಿಸಲ್ವಾ? ಬಟ್ BJPಯವರು ಹೇಳುವಂಥ ವಿಚಾರ, ಈ ವಿಷಯದಲ್ಲಿ BJP ಒಂದು ಬಹುದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತೋಗ್ಬಿಟ್ಟಿದೆ. ಗ್ಯಾಂಗ್ ವಾರ್ಗಳು, ಯುವತಿಯರ ಮೇಲೆ ಅತ್ಯಾಚಾರ, ಹಲ್ಲೆ, ಹತ್ಯೆ, ಬಾಂಬ್ ಬ್ಲಾಸ್ಟು, ಗಾಂಜಾ, ಅಫೀಮು, ರೇವ್ ಪಾರ್ಟಿಗಳು, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ ಟೀಕೆ. ಉಗ್ರರು, ಮತಾಂಧರು, ಪುಂಡರು, ಕಿಡಿಗೇಡಿಗಳು, ರೌಡಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ. ಪೊಲೀಸರನ್ನ ಕೈಗೊಂಬೆ ಮಾಡಿಕೊಂಡಿರುವ ಪರಿಣಾಮ ರಾಜ್ಯದಲ್ಲಿ ಅರಾಜಕತೆ ಉಂಟಾಗಿದೆ. ಇದು ದೇಶಕ್ಕೆ ಕಾಂಗ್ರೆಸ್ ತೋರಿಸ್ತಾ ಇರುವ ಕರ್ನಾಟಕ ಮಾಡೆಲ್ ಅಂತ BJP ಟ್ವೀಟ್ ಮೂಲಕವಾಗಿ ಟೀಕೆ ಮಾಡಿದೆ. ಸೊ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತದಿಂದ ಕಳೆದ 1 ವರ್ಷದಿಂದ ನಾವು ಸರ್ಕಾರಕ್ಕೆ ಬಹಳ ಬಾರಿ ತಿಳಿ ಹೇಳಿದಿರಿ, ಹೋರಾಟ ಮಾಡಿದಿರಿ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನ ಕೈಚೆಲ್ಲಿ ಈ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಸತ್ತೋಗಿದೆಯೋ ಅನ್ನೋದು ಅರ್ಥ ಆಗದ ರೀತಿ ನಡೀತಾ ಇದೆ. BJP ಸರ್ಕಾರ ಇದ್ದಾಗ ಎಲ್ಲವೂ ಕೂಡ ಚೆನ್ನಾಗಿತ್ತ ಸರ್? ಚೆನ್ನಾಗಿತ್ತ? ಯಾವ್ಯಾವ ಮಟ್ಟಕ್ಕೆ ಹೋಗಿತ್ತು, ಏನೇನಾಗಿತ್ತು? ಅವ್ರ ಮೇಲೆ ಇವರು, ಇವ್ರ ಮೇಲೆ ಅಷ್ಟೇ. ಅವರಿದ್ದಾಗ ಕಾನೂನು ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಹೇಳೋ ಸುವ್ಯವಸ್ಥೆ, ಇವರಿದ್ದಾಗ ಇದನ್ನ ಹೇಳೋದು. ಇಷ್ಟೇ ನಿಮ್ಮ ರಾಜಕೀಯಕ್ಕೋಸ್ಕರ. ಯಾವುದು ಬದಲಾವಣೆ ಅಂತೂ ಆಗಲ್ಲ.